ಸೂಜಿ ಹೇಗಿದ್ದಾಳೆ? ಪರವಾಗಿಲ್ಲ ಅಣ್ಣ. ತುಂಬಾ ಹುಷಾರಿಲ್ಲ ಅಂದ್ಲು ರಶ್ಮಿ. ಅದು ರಾತ್ರಿ ಒಬ್ಳೆ ಮಲಗಿದ್ಲಲ್ಲ, ಅದಕ್ಕೆ ಸ್ವಲ್ಪ ಜ್ವರ ಬಂದಿದೆ. ಎಲ್ಲಿದ್ದಾಳೆ ಈಗ? ಮನೇಲೆ ಮಲಗಿಸ್ ಬಂದಿದ್ದೀನಿ. ಸರಿ, ಹೋಗ್ತಾ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಬೇಡ ಅಣ್ಣ, ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ? ಜ್ವರನ ಆ ಥರ ನೆಗ್ಲೆಕ್ಟ್ ಮಾಡಬಾರ್ದಮ್ಮ. ಹೋಗ್ತಾ ಕರ್ಕೊಂಡು ಹೋಗ್ತೀನಿ. ಏನೇ ಸರೋಜಾ, ನಾಚಿಕೆ ಆಗಲ್ವಾ ನಿನ್ಗೆ? ಅಣ್ಣವ್ರೇನೋ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನೀನು ಹೂ ಅಂದ್ಬಿಡದ? ಜ್ವರ ಅಷ್ಟೇ ತಾನೆ, ಪ್ರಾಣ ಏನು ಹೋಗಲ್ವಲ್ಲ. ಇರು, ಅಜ್ಜಿಗೆ ಹೇಳ್ತೀನಿ, ಸರಿಯಾಗಿ ಮಾಡ್ತಾರೆ. ಇದರಲ್ಲಿ ನಂದು ಯಾವ ತಪ್ಪು ಇಲ್ಲ ನಿಂಗಿ. ಅಣ್ಣವ್ರೆ ಬಲವಂತ ಮಾಡಿದ್ದು. ಓಹ್, ನಿನ್ನ ಆಟ ಎಲ್ಲ ನಡೆಯಲ್ಲಮ್ಮ ನನ್ನ ಹತ್ರ. ನೋಡ್ತಾ ಇರು ಹೆಂಗ್ ಆಟ ಆಡಿಸ್ತೀನಿ ಅಂತ. ಮಕ್ಕಳನ್ನ ಬೆಳೆಸೋಕ್ಕೂ ಒಂದ್ ರೀತಿ ನೀತಿ ಅಂತ ಇರ್ಬೇಕಪ್ಪ. ನವಿಲನ್ ಕಂಡು ಕೆಂಬೂತ ತಾನು ಕುಣಿತೀನಿ ಅಂತಂತೆ. ನಾಳೆ ನನ್ ಗತಿ ಇಲ್ದವಳು ಅಂತ ಗೊತ್ತಾದಾಗ ಏನ್ ಮಾಡಕ್ಕೂ ತಯಾರಿರ್ತಾರೆ ಇಂಥವ್ರು. ದುಡ್ಡಿಗೋಸ್ಕರ ಮೈ ಮಾರ್ಕೊಳಕ್ಕೂ ಹೇಸಲ್ಲ. ಅಮ್ಮವ್ರೆ, ನಾವ್ ಯಾವ ಸಂಪತ್ತನ್ನು ಬಯಸಿದವ್ರಲ್ಲ. ಕಷ್ಟಪಟ್ಟು ಮರ್ಯಾದೆಯಿಂದ ದುಡ್ಡು ತಿಂತಾ ಇದೀವಿ. ಏನ್ ತಿಂತೀರಾ? ನಮ್ ಪ್ರಾಣನ? ಸ್ವಾಭಿಮಾನ ಅಷ್ಟೊಂದಿದ್ದವರು ನಾಚಿಕೆ ಮಾನ ಬಿಟ್ಟು ದುಡ್ಡು ಹಾಕಿಸ್ಕೋಬೇಕಾಗಿತ್ತು. ಹಾಗೆ ಈಸ್ಕೊಂಡಿರೋದಕ್ಕೆ ಈಗ ಇಲ್ಲಿ ಜೀತ ಮಾಡ್ತಿರೋದು. ಆ ದುಡ್ಡು ತೀರ್ಸ್ದೆ ನಾನ್ ಇಲ್ಲಿಂದ ಕದ್ಲಲ್ಲ. ಕಾಡ್ತೀನ? ನಾನ್ ಕಾಡ್ತೀನ? ಇದೆಲ್ಲ ಏನು? ಇನ್ನು ಮುಂದಕ್ಕೆ ನಾನ್ ನಿನ್ನ ಮಗಳನ್ನ ಹೇಗ್ ಕಾಡಿಸ್ತೀನಿ ನೋಡು. ಸರಿ, ಹಾಗಾದ್ರೆ ನನ್ನ ಮಗಳನ್ನ ನಾನು ಕಾಪಾಡ್ಕೋತೀನಿ. ಅದ್ ಹೇಗ್ ಕಾಡ್ತಿರೋ ನಾನು ನೋಡ್ತೇನೆ. ಏನಿದು? ಆಟ ಆಡೋ ಸಾಮಾನ? ಇದು ಲ್ಯಾಪ್ಟಾಪ್. ಹಂಗಂದ್ರ ಲ್ಯಾಪ್ಟಾಪ್ ಅಂದ್ರೆ ಕಂಪ್ಯೂಟರ್. ಹಾಗಂದ್ರ ಹೌ ಟು ಟೆಲ್ ಹರ್? ಇಟ್ಸ್ ಓಕೆ ಪುಟ್ಟ, ಇದರಲ್ಲಿ ಆಟನೂ ಆಡ್ಬೋದು. ಹೌದಾ? ಎಷ್ಟು ಚೆನ್ನಾಗಿದೆ ಅಲ್ವಾ? ಒಬ್ರೇ ಆಡ್ಬೋದು ಅಲ್ವಾ? ಓ, ನಿಂಗ ಹೇಳ್ಕೊಡ್ಲ? ಓ ಎಸ್. ಅಪ್ಪ ಮಗಳಿಗೆ ಹುಚ್ಚ ಹಿಡ್ದಿದೆ. ಆ ಸೂಜಿ ಮತ್ತವ್ರ ಮನೆಯವ್ರನ್ನ ಉದ್ಧಾರ ಮಾಡೋದು. ಏನಾದ್ರೂ ಮಾಡ್ಕೊಳ್ಳಿ, ಇದು ಬರೀ ಹುಚ್ಚಲ್ಲ, ಅದಕ್ಕಿಂತಲೂ ಹೆಚ್ಚು. ಈ ದೆವ್ವ ಹಿಡ್ದಿರೋರ್ ಥರ. ನಿಮ್ಗೆ ಯಾಕೆ ಬೇಕು ಶ್ರೀ ಇದೆಲ್ಲ? ದುಡ್ಡು ಕೊಟ್ಟು ಸಹಾಯ ಮಾಡ್ತಿದ್ದೀರಾ, ಅದೇ ಈ ಕಾಲಕ್ಕೆ ಹೆಚ್ಚು. ಇನ್ನು ಆ ಹುಡುಗಿನ ಸ್ಕೂಲಿಗೆ ಕಳಿಸಿ ಆಫೀಸರ್ ಮಾಡಿ ಉದ್ಧಾರ ಮಾಡ್ತೀನಿ ಅನ್ನೋ ಕನಸು ಕಾಣಬೇಡಿ. ಅಷ್ಟೊಂದೆಲ್ಲ ಯೋಗ್ಯತೆ ಅವ್ರಿಗಿರೋದಿಲ್ಲ. ಅಲ್ದೆ ನಮ್ಮ ಮಕ್ಕಳು ನಮಗೆ ಹೆಚ್ಚು ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಮಿತಿಯಲ್ಲಿದ್ರೆ ಒಳ್ಳೇದು. ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಶ್ರೀ. ಸೈನ್ಸ್ ಹೋಮ್ವರ್ಕ್ ಡಯಾಗ್ರಾಮ್ ಮಾಡ್ಬೇಕು. ಏನು? ಗ್ರಾಮ? ಗ್ರಾಮ್ ಅಲ್ವೇ, ಡಯಾಗ್ರಾಮು. ನೋಡು, ಇದು ಚಿತ್ರ ಅನ್ನು. ನಿನ್ಗೇನ್ ಅಷ್ಟು ಗೊತ್ತಾಗಲ್ವಾ? ಓಹೋ, ನಿಗೇನ್ ಬಾರಿ ಗೊತ್ತು. ಇದನ್ ಮಾಡಿ ತೋರ್ಸು ನೋಡೋಣ. ವಿದ್ಯಾಲಯನ್ ಮಹಾ ನೆಲದ ಮೇಲೆ ಬಿಟ್ಟಿದ್ದೀನಿ. ಹೌದಾ? ನಂಗೂ ಹೇಳ್ಕೊಡೆ. ಹೇಳ್ಕೊಡ್ಲಾ? ಏ, ಇದ್ರಲ್ಲಿ ಬೇಡ, ಟೀಚರ್ ನೋಡಿದ್ರೆ ಬೈತಾರೆ. ಇರು, ಬರ್ತೀನಿ.